ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಅಲ್ಪ ಕಮ್ಮಿಯಾಗಿದೆ. ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು, ಅಬ್ಬರದ ಗಾಳಿ ಬರ್ತದೆ, ಇನ್ನೊಂದು 3-4 ತಾಸುಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿದೆ ಅನ್ನುವಂತಹ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ನಾವಿವತ್ತು ಕಾರವಾರದ ದೇವ್ವ ಕಡಲ ತೀರದಲ್ಲಿದ್ದೀವಿ. ಈ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ಯಾಕೆಂತಂದರೆ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಗಾಳಿಯ ಪ್ರಮಾಣವೂ ಕೂಡ ಹೆಚ್ಚಾಗ್ತದೆ. ಇದರಿಂದ ಕಡಲ ಕೊರೆತ ಪ್ರಾರಂಭವಾಗುವಂಥದ್ದು. ಕಾರವಾರ ಕಡಲ ತೀರ ಭಾಗದಲ್ಲಿಯೂ ಕೂಡ ಈಗ ಕಡಲ ಕೊರೆತ ಪ್ರಾರಂಭವಾಗಿದೆ. ಅದರಲ್ಲಿಯೂ ದೇವಬಾಗ್ನಲ್ಲಿ ಈಗ ಅರಣ್ಯ ಇಲಾಖೆ ಒಂದು ನೆಡುತೋಪನ್ನು ಇಟ್ಟಿದೆ. ಆ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕಡಲ ಕೊರೆತ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ. ಯಾಕೆಂತಂದರೆ ಕಡಲ ತೀರ ಭಾಗದಲ್ಲಿ ಕಡಲ ಕೊರೆತ ಸಾಮಾನ್ಯವಾಗಿರ್ತದೆ. ಅದರಲ್ಲಿಯೂ ಮಳೆಗಾಲ ಬಂದಾಗ ಗಾಳಿಯ ಅಬ್ಬರ ಹೆಚ್ಚಾಗಿದ್ದಾಗ ಕಡಲ ಕೊರೆತಗಳು ಹೆಚ್ಚಾಗ್ತದೆ. ನೀವು ನೋಡ್ತಾ ಇರುವಂತಹದ್ದು ದೇವಬಾಗ್ ಕಡಲ ತೀರ ಭಾಗದಲ್ಲಿರುವಂತಹ ಒಂದು ಕಡಲ ಕೊರೆತದ ಒಂದು ದೃಶ್ಯ ಇದು. ಈ ಭಾಗದಲ್ಲಿ ಅರಣ್ಯ ಇಲಾಖೆಯವರು ಸುಮಾರು 15 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯವನ್ನು ಬೆಳೆಸಿದ್ರು. ಅದರಲ್ಲಿಯೂ ಗಾಳಿ ಮರವನ್ನು ಮತ್ತು ಹೊನ್ನೆ ಮರವನ್ನು ಈ ಭಾಗದಲ್ಲಿ ಬೆಳೆಸಿದ್ರು. ಗಾಳಿ ಮರವನ್ನು ಯಾಕೆ ಕಡಲ ತೀರದಲ್ಲಿ ಬೆಳೆಸಿದ್ರು ಅಂತಂದರೆ ಕಡಲ ಕೊರೆತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿಯೂ ಕೂಡ ಇದು ಕೆಲಸ ಮಾಡ್ತದೆ. ಹೀಗಾಗಿ ನೆಡುತೋಪುಗಳನ್ನು ಈ ಭಾಗದಲ್ಲಿ ಬೆಳೆಸಿರುವಂಥದ್ದು. ಆದರೆ ಕಡಲ ಕೊರೆತ ಯಾವ ಪ್ರಮಾಣದಲ್ಲಿದೆ ಅಂತಂದರೆ ಕಡಲ ಕೊರೆತ ಆಗದಂತೆ ತಡೆಯಲಿಕ್ಕೆ ನೆಟ್ಟಂತಹ ಗಿಡಗಳು ಕೂಡ ಇವತ್ತು ಕಡಲ ಕೊರೆತಕ್ಕೆ ಆಹುತಿಯಾಗಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಅಲೆಗಳ ಅಬ್ಬರ ಇದೆ. ಜೊತೆಗೆ ಕಡಲ ಕೊರೆತದಿಂದ ನೆಡುತೋಪಿನಲ್ಲಿ ಹೇಗೆ ಮರಗಳು ನೆಲಕ್ಕುರುಳಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದಾಗಿದೆ. ಯಾಕೆಂತಂದರೆ ಕಡಲ ಭಾಗದಲ್ಲಿ ಈಗ ಕಳೆದ 4-5 ದಿನದಿಂದ ಹೆಚ್ಚಿನ ಗಾಳಿ ಬರ್ತಾ ಇದೆ. ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದಾಗಿ ಈ ಭಾಗದಲ್ಲಿ ಕಡಲ ಕೊರೆತ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು. ತಡೆಗೋಡೆಗಳನ್ನು ಕೂಡ ನಿರ್ಮಿಸಿದ್ರು ಕೂಡ ಅಲೆಗಳ ಅಬ್ಬರ ಹೆಚ್ಚಾಗಿರೋದ್ರಿಂದ ಕಡಲ ಕೊರೆತ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂಥದ್ದು. ಇನ್ನು ಕರಾವಳಿ ಭಾಗದಲ್ಲಿ ಒಂದು ಸದ್ಯದ ಮಟ್ಟಿಗೆ ಬಿಸಿಲಿದೆ, ಆದರೆ ಗಾಳಿಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು 2 ತಾಸುಗಳಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಅಲೆಗಳು ಬರ್ತದೆ ಮತ್ತು ಹಾಗೆ ಮಳೆಯ ಪ್ರಮಾಣವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅದರಲ್ಲೂ ದೇವ್ವ ಕಡಲ ತೀರದಲ್ಲಿ 8 ಹೆಕ್ಟೇರ್ ಅರಣ್ಯ ಪ್ರದೇಶ ಈಗ ಕಡಲ ಕೊರೆತಕ್ಕೆ ನಾಶವಾಗಿದ್ದಾವೆ. ಇನ್ನೂ ಹೆಚ್ಚಿನ ಅನಾಹುತ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಇನ್ನೂ ಹೆಚ್ಚಿನ ಮಳೆಯಾದರೆ ಕಡಲ ತೀರ ಭಾಗದಲ್ಲಿ ದೊಡ್ಡ ಅನಾಹುತ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.